ನಮಸ್ಕಾರ. ದೊಡ್ಡ ಮಂದಿಗೆ ವಿಶೇಷ ಏನಪ್ಪ ಅಂತಂದ್ರೆ ಡೆಲ್ಲಿ ಮುಂಬೈ ಮನಿ ಮ್ಯಾಚ್ ಇದ್ದು ಕ್ವಾಲಿಫೈ ಆಗ್ಬೇಕು ಎರಡು ಟೀಮ್. ಇವರು ಡೆಲ್ಲಿ ಅವರು ಗೆಲ್ಲಬೇಕು, ಮುಂಬೈದವ್ರು ಗೆಲ್ಲುವುದು ಪೊಸಿಷನ್ ಒಳಗಿದ್ರು. ಈಗ ಡೆಲ್ಲಿ ಅವ್ರಿಗೂ ಇನ್ನೊಂದು ಚಾನ್ಸ್ ಅದ. ಅವ್ರು ಅದೊಂದು ಏನಾದರೂ ಮ್ಯಾಚ್ ಗೆದ್ರಪ್ಪ ಅಂತಂದ್ರೆ ಅವ್ರು ಮ್ಯಾಗ ಬರೋಂಗಿಲ್ಲ. ಮುಂಬೈದವರು ಈಗ ಆಲ್ರೆಡಿ ಕ್ವಾಲಿಫೈ ಆದ್ರೆ ಮ್ಯಾಚ್ ಹತ್ರ ಸಖತ್ತಾಗಿ ಮ್ಯಾಚ್ ಇತ್ತು, ತಿಂಡಿಲೇ ಮ್ಯಾಚ್ ಇತ್ತು. ಆದ್ರೆ ಸೋಲುತ್ತೆ ಅನ್ಕೊಂಡಿದ್ದೆ ಮುಂಬೈ. ಆದ್ರೆ ಇವರು ಸ್ವಲ್ಪ ಕಂಬ್ಯಾಕನ್ನು ಮಾಡಕತ್ತಿದ್ರು ಡೆಲ್ಲಿ ಅವರು. ಆದ್ರೆ ದಡ ವಿಕೆಟ್ ಹೋದ್ವು. ದೀಪಕ್ ಚಾರ, ಬೋಲ್ಟ್ ಈ ಥರ ವಿಕೆಟ್ ತೆಗೆದ್ರು. ದಡ ನಮ್ಮ KL ರಾಹುಲ್ ಅವರು ಔಟ್ ಆಗಿಬಿಟ್ರು ಜಲ್ದಿನೇ. ಏನಾಗಿತ್ತು ಏನಿಲ್ಲ, ಬ್ಯಾಟಿಂಗ್ ಆ ಪಿಚ್ನ್ಯಾಗ ಬ್ಯಾಟಿಂಗ್ ಆಡಕ್ಕೆ ಬರಲಿಲ್ಲ ಅವ್ರಿಗೆ. ಜಲ್ದಿ ವಿಕೆಟ್ ಒಪ್ಪಿಸಿ ಹೋಗ್ಬಿಟ್ರು ಅವರು. ಮುಂದಿನ ಮ್ಯಾಚಿಗೆ ರೆಡಿ ಆಗಿರ್ತಾರೆ ಅವರು. ಇನ್ನೂ ಒಂದು ಮ್ಯಾಚ್ ಐತ್ರಿ, ಆಡ್ತಾರೆ ಅದೊಂದು ಮ್ಯಾಚ್ ಆಡಿ ಮನೆಗೆ ಹೋಗ್ಬಿಡ್ತಾರೆ ಅವರು. ಈಗ ಮತ್ತು ಮುಂದಿನ ವರ್ಷ ರೀ ಅವ್ರು ಆಡೋದು. ಮುಂದಿನ ವರ್ಷ ಕಾಯ್ಬೇಕಾಗುತ್ತೆ ಅವ್ರು ಆಡೋದು. ನೋಡೋಣ. ಈಗ 4 ಟೀಮ್ ಕ್ವಾಲಿಫೈ ಆಗ್ಯಾವ್ರಿ, ಸಖತ್ತಾಗಿ ಕ್ವಾಲಿಫೈ ಆಗ್ಯಾವ. ಅದ್ರೊಳಗೆ ಯಾರ್ಯಾರು ಗೆಲ್ತಾರೆ ನೋಡೋಣ. ತಿಂಡಿ ಮುರಿಯಂಗೆ ತಿಂಡಿ ಹುರುಪಿಲೆ ನಾ ಹೆಸರನ್ನು ಹೊಡಿತೀನಿ. ಈ ಸದ ಅತಿ ಹೆಸರನ್ನು ಯಾರು ಹೊಡೆದಾರಪ್ಪ ಅಂತಂದ್ರೆ ಸುದರ್ಶನ್ ಅಂತ ನೋಡಿ, ಗುಜರಾತ್ ಟೀಮಿನವ. ಅವನು ಅಣಗಡೆ ಬ್ಯಾಟಿಂಗ್ ಆಡ್ಯಾನ್ರಿ. ಸೆಂಚುರಿ ಮೇಲೆ ಸೆಂಚುರಿ, ಏನು ಅಣಗಡೆ ಆಡಿದ್ರು ಬಿಡ್ರಿ ಬ್ಯಾಟಿಂಗ್. ಈ ಕಡೆ ನಮ್ಮ ಮುಂಬೈದವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರಿ. ಡೆಲ್ಲಿ ಅವರು ಮೊದಲು ಟಾಸ್ ಗೆದ್ದು ಡೆಲ್ಲಿ ಅವರು ನಾವು ಬಾಲಿಂಗ್ ಮಾಡ್ತಪ್ಪ ಅಂದ್ರಿ. ಬಾಲಿಂಗ್ ಹಾಕ್ತೀವಿ ಅಂತಂದರು. ಕಡೆ ಮುಂಬೈದವರು ಬ್ಯಾಟಿಂಗ್ ತೊಗೊಂಡ್ರಿ. ರಿಕಾಲ್ಟನ್, ರೋಹಿತ್ ಶರ್ಮಾ ಬಂದರು. ರಿಕಾಲ್ಟನ್ ಒಂದು 25 ರನ್ ಹೊಡೆದ್ರು. ಅವರು ವಿಕೆಟ್ ಒಪ್ಪಿಸಿ ಹೋದರು. ನಮ್ಮ ರೋಹಿತ್ ಶರ್ಮಾ ಕೇವಲ ಒಂದು 6 ರನ್ ಹೊಡೆದ್ರು. ಇವರು ವಿಕೆಟ್ ಒಪ್ಪಿಸಿ ಹೋದರು. ನಮ್ಮ ಈ ಕಡೆ ನೆಕ್ಸ್ಟ್ ಬರ್ತದೆ ರೀ ಸೂರ್ಯಕುಮಾರ್ ಯಾದವ್. ವಿಲ್ ಜಾಕ್ಸ್ ಹತ್ರು ತುಂಬಾಡಕತ್ತಿದ್ರಿ. 6 ಮೇಲೆ 6, 4 ಮೇಲೆ 4 ಆಡಕತ್ತಿದ್ದು ನಾವು. ಆದರೆ ಮೋಸ್ಟ್ಲಿ ಮುಂಬೈದವರು ಕಡಿಮೆ ರನ್ ಹೊಡೆದಿದ್ರು. ಫಸ್ಟ್ಗೆ ಪವರ್ ಪ್ಲೇದಾಗ 54 ಹೊಡೆದಾರ. ಡೆಲ್ಲಿ ಅವರು 49 ಹೊಡೆದಾರ್ರಿ. ಆದ್ರೆ ಸಖತ್ತಾಗಿ ಮ್ಯಾಚ್ ಇತ್ತು. ನೋಡ್ಬೇಕು, ನೀವು ನೋಡಿದ್ರೆ ಒಂದಿಷ್ಟು ಮಂದಿ ನೋಡಿರ್ತಾರೆ, ಒಂದಿಷ್ಟು ಮಂದಿ ನೋಡಿರೋದಿಲ್ಲ ವಿಡಿಯೋ ಕ್ರಿಕೆಟ. ಅದ್ರ ಬಗ್ಗೆ ಅದೇ ನೋಡಂಬಿಡು, ಇದೇ ನೋಡಂಬಿಡು ಅಂತ ಅಂತಿರ್ತಾರೆ ಮಂದಿ. ಆದ್ರೆ ಮ್ಯಾಚ್ ಹತ್ರ ನೋಡೋದು ಏನು ನೀವೇ ಹೇಳ್ಬೇಕು. ಅದ್ರೊಳಗೆ ಮ್ಯಾಚ್ ತಿಂಡಿ ಮುರಿಯಂಗಿತ್ತು ನೋಡಿ ಮ್ಯಾಚ್. ನನಗಂತೂ ಫುಲ್ ಖುಷಿ ಆಯಿತು. ನಮ್ಮ RCB ಒಂದು ಕ್ವಾಲಿಫೈ ಆಗಿಬಿಟ್ಟದ. RCB, ಗುಜರಾತ್, ಮುಂಬೈ ಈ ಥರ ಪಂಜಾಬ್ ಕ್ವಾಲಿಫೈ ಆಗಿಬಿಟ್ಟವು. ಇದೇ ವರ್ಷ ಕ್ವಾಲಿಫೈ ಆಗೈತೆ ಪಂಜಾಬ್ ಟೀಮ್. ಶ್ರೇಯಸ್ ಅಯ್ಯರ್ ಎಲ್ಲಿ ಕರ್ಕೊಂಬಂದಾರ, ಕ್ವಾಲಿಫೈ ಆಗ್ಯಾರ. ಈಗ ನೋಡಿ ಮ್ಯಾಚ್ ನಮ್ಮರು ಸೂರ್ಯಕುಮಾರ್ ಯಾದವ್ ಅವರು ಏನು ಬ್ಯಾಟಿಂಗ್ ರೀ. ಅವನು ಎಲ್ಲ ಸೂರ್ಯಕುಮಾರ್ ಯಾದವ್ಲಿಂತನೇ ಮ್ಯಾಚ್ ಆಗಿದ್ದಲ್ಲಿ. ಮತ್ತು ಅಲ್ಲಿ ಸ್ಕೋರ್ ಬರ್ಬೇಕಲ್ರಿ, 140ಕ್ಕೆ ಟಾರ್ಗೆಟ್ ಆಗುತ್ತೆ ಅಂತ ನಾ ತಿಳಿದಿದ್ದೆ. 180 ರನ್ ಟಾರ್ಗೆಟ್ ಮಾಡಿದರು. ಇವರು ಡೆಲ್ಲಿ ಅವರು ತಿಣಿಕಾಡಕತ್ತಾರೆ. ನೆಕ್ಸ್ಟ್ ಬ್ಯಾಟಿಂಗ್ ಅವ್ರು ಆಡಿದ್ರು. 10ಕ್ಕೆ 10 ವಿಕೆಟ್ ಹೋದ್ವು, 171 ರನ್ ಹೊಡೆದ್ರು ಇವರು. ಆದ್ರೆ ನಮ್ಮ ಮುಂಬೈ ಟೀಮು ಕಂಬ್ಯಾಕ್ ಮಾಡಿ ರೋಹಿತ್ ಶರ್ಮಾ ಅವರು ಮತ್ತು ಅದೇ ಫೀಲ್ಡಿಗೆ ಹೊಂಟಾರ ಅವರು. ಮತ್ತು ಚೆಂದಾಗಿ ಡಕೌಟ್ ಆಗಿ ಹೊಂಟ್ರು ಅವರು. ನಾವು ಈ ಸರಿ ಐತ್ರಿ ಕ್ವಾಲಿಫೈ ಒಳಗೆ ಸ್ವಲ್ಪ ನೋಡಿ ಚಲೋತ್ನಾಗ ಆಡಿದ್ರೆ ಸಲ ಕಪ್ ಹೊಡಿಬೋದು ನಾವು. ಏನು ಹಂಗೆ ಆಡ್ಕೊತ ಹೋದೆವು ಅಂತ ಕಪ್ ಹೊಡೆಯಂತೂ ಸಾಧ್ಯನೇ ಇಲ್ಲ. ಈ ಕಡೆ RCB ಹೊಡಿಬೋದು, ಈ ಕಡೆ ಪಂಜಾಬ್ ಹೊಡಿಬೋದು, ಈ ಕಡೆ ಮುಂಬೈ ಹೊಡಿಬೋದು, ಈ ಕಡೆ ಗುಜರಾತ್ ಹೊಡಿಬೋದು. ಒಟ್ಟು 4 ಟೀಮ್ ಕ್ವಾಲಿಫೈ ಆಗ್ಯಾವ. 4 ಟೀಮ್ ಒಳಗೆ ಯಾರು ಗೆಲ್ತಾರೆ, ಫೈನಲ್ ಕಪ್ ಯಾರು ಎತ್ತಾರೆ ನೋಡೋಣ್ರಿ. ಕಾತುರದಿಂದ ಕಾಯಕತ್ತಿರ್ತಾರೆ ಅಭಿಮಾನಿಗಳು. ಭಾಳ ಮ್ಯಾಚ್ ಹತ್ರ ಇರ್ತದೆ ಬಿಡ್ರಿ. ಅವನು ಯಾರು ಸೂರ್ಯಕುಮಾರ್ ಯಾದವ್ ನಿನ್ನೆ ಹೊಡೆದ ಗಜ್ಜಿಗೆ ನಮ್ಮನೆ ಸ್ಕೋರ್ ಆಡಿದ್ರು. ಈ ಕಡೆ ಆಡಿದ್ರು ಯಾರ್ಯಾರು ಆಡ್ಯಾರಪ್ಪ ಅಂತಂದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್ ಇವರಿಬ್ಬರು ಪಾರ್ಟ್ನರ್ಶಿಪ್ ಬಂದಿತ್ತು. ಆದ್ರೆ ಹಂಗೆ ದಡ ವಿಕೆಟ್ ಹೋದ್ರಿ. ಇಲ್ಲಿ ನೆಕ್ಸ್ಟ್ ಆಡೋರು ಬಂದಿದ್ರು. 10 ರನ್ ಹಿಂಗೆ ಹೊಡಿದ್ವಿ ಎಲ್ಲ. 10 ರನ್ 20 ರನ್ ಹೊಡೆದು ಹೋಗ್ಬಿಟ್ರಿ. ಆದ್ರೆ ಮ್ಯಾಚ್ ಹತ್ರ ಮನಗಂಡಿತ್ತು ಬಿಡ್ರಿ. ಹುರುಪಿಲೇನೆ ಮ್ಯಾಚ್ ಇತ್ತು. ಅದೇನು ಮತ್ತು ಒಂದಿಷ್ಟು ಮಂದಿ ನೋಡಿ